ಚಲನಚಿತ್ರ ಚುನಾವಣೆ ನಡೆಯಿತು. ವಿಶೇಷವಾಗಿ ಇವತ್ತು ಎಂ.ಜಿ. ರಾಮಮೂರ್ತಿಯವರ ತಂಡ ಇವತ್ತು ಗೆಲುವನ್ನು ಸಾಧಿಸಿದೆ. ವಿಶೇಷವಾಗಿ ನೋಡಬಹುದಾಗಿದೆ ನಿರ್ಮಾಪಕರಾಗಿರ್ತಕ್ಕಂಥ ಕೆ.ಸಿ. ವೆಂಕಟೇಶ್ ಅವರಾಗಿರ್ಬೋದು, ಹಾಗೆಯೇ ರಾಜೇಶ್ ಬ್ರಹ್ಮ ಅವರಾಗಿರ್ಬೋದು, ಹಾಗೆಯೇ ರಮೇಶ್ ಜಂಟಿ ಕಾರ್ಯದರ್ಶಿ ಆಗಿದ್ದ ರಮೇಶ್ ಯಾದವ್ ಆಗಿರ್ಬೋದು, ಹಾಗೆಯೇ ಅವಿನಾಶ್ ಹಾಗೆ ಅವಿರೋಧ ಆಗಿರ್ತಕ್ಕಂಥ ಅವಿನಾಶ್ ಗೆಲುವು ಸಾಧಿಸಿರ್ತಕ್ಕಂಥ ಅವಿನಾಶ್ ಒಟ್ಟಾರೆಯಾಗಿ ಅವರು ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ನಿರ್ಮಾಪಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಎದುರಾದರೆ ಆ ನಿರ್ಮಾಪಕರಿಗೆ ಸೂಕ್ತ ಪರಿಹಾರ ಒದಗಿಸ್ತಕ್ಕಂಥ ಕೆಲಸವನ್ನು ನಿರ್ಮಾಪಕರ ಸಂಘದ ವತಿಯಿಂದಲೇ ಪಾರದರ್ಶಕವಾಗಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಅವರು ಇವತ್ತು ಹೇಳಿದ್ದಾರೆ. ಒಟ್ಟಾರೆಯಾಗಿ ನಿರ್ಮಾಪಕರ ಸಂಘದ ನಿರ್ಮಾಪಕರ ಹಿತಾಸಕ್ತಿಯನ್ನು ಕಾಪಾಡತಕ್ಕಂಥದ್ದು ವಿಶೇಷವಾಗಿದೆ. ವಿಶೇಷವಾಗಿ ಅದರಲ್ಲೂ ಯುವಕರು ಇವತ್ತು ಆಯ್ಕೆ ಆಗಿರೋದು ಕೂಡ ಬಹಳ ವಿಶೇಷವಾಗಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ನೋಡ್ಬೋದಾಗಿದೆ. ಏನಂದ್ರೆ ಆಸೆ ಇವತ್ತು ನನಗೆ ತುಂಬ ಖುಷಿಯಾಗಿದೆ. ವೆಂಕಟೇಶ್ ಇರ್ಬೋದು, ನಮ್ಮ ಅವಿನಾಶ್ ಶೆಟ್ಟಿ, ರಾಜೇಶ್ ಬ್ರಹ್ಮ ಅವರು, ಆಮೇಲೆ ರಮೇಶ್ ಯಾದವ್, ಆಮೇಲೆ ಲವ ಎಲ್ಲ ಯಂಗ್ಸ್ಟರ್ಸ್ ಇದೆ. ಒಂಥರ ಇಂಡಸ್ಟ್ರಿಗೆ ಒಂದು ಹೊಸ ಯೋಜನೆಗಳ ತರ್ತಾನೆ ಅಂದ್ಬಿಟ್ಟು ನನಗೆ ತುಂಬ ಖುಷಿಯಾಗಿದೆ. ಆಮೇಲೆ ನಮ್ಮ ರಾಮಮೂರ್ತಿ ಸ್ವಲ್ಪ ಯಂಗ್ಸ್ಟರ್ ಜೊತೆಲೇ ಬೆರೀತಾರೆ. ಅವರು ಎಲ್ಲರೂ ಒಟ್ಟಿಗೆ ಕೊಂಡೊಯ್ತಾರೆ ಅನ್ನೋದು ತುಂಬ ಆಗಿದೆ. ಆಮೇಲೆ ನಮ್ಮಲ್ಲಿ ನಂದ್ಯಾಳು ಇವಾಗ ಎದಿರೋರಲ್ಲಿ ಹಿರಿಕರು 50 ವರ್ಷ ಇಂಡಸ್ಟ್ರಿಗೆ ತುಂಬ ಹಳಬರು. ಅವ್ರ ಸೇವೆ ತುಂಬಾ ಇದೆ. ಚುನಾವಣೆ ಆಯಿತು ಸರ್. ಸೊ ಇವತ್ತಿನ ಚುನಾವಣೆ ನಿರ್ಮಾಪಕ ಸಂಘದ ಘನತೆಯನ್ನು ಎತ್ತಿ ಹಿಡಿಯೋದಕ್ಕೆ ಹೊರಟಿದೆ. ಎಲ್ಲ ಉತ್ಸಾಹಿಗಳು ಇವತ್ತು ಟಾಪಲ್ಲಿ ಗೆದ್ದಿದ್ದಾರೆ. ಅವರೆಲ್ಲರಿಗೂ ನಾನು ಶುಭಾಶಯವನ್ನು ಕೊಡ್ತೀನಿ. ಜೊತೆಗೆ ಮುಂದಿನ ದಿನಗಳಲ್ಲಿ ಚಿತ್ರರಂಗ ನಿರ್ಮಾಪಕರ ಸಂಘದ ಒಂದು ಮಾರ್ಗದರ್ಶನದಲ್ಲಿ ಚಿತ್ರರಂಗ ಮುನ್ನಡೆಯಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಆಶಯ ಸರ್. ಜನ ಹೆಂಗಿದ್ದಾರೆ ಟೈಗರ್ಸು ಹಾಗೆ EC ಮೆಂಬರ್ಸು ಒಂದೇ ಥಾಟ್ ಇರೋರು, ಎಲ್ಲ ಒಂದೇ ಮೈಂಡ್ ಸೆಟ್ ಇರೋರು ಬಂದಿರೋದ್ರಿಂದ ಒಂದು ಒಳ್ಳೆ ಕೆಲಸ ಆಗುತ್ತೆ ಅನ್ನೋದು ಗ್ಯಾರಂಟಿ ಕೊಡ್ತೀವಿ. ತುಂಬ ಒಳ್ಳೆಯದಾಗುತ್ತೆ. ಒಂದೇ ಮೈಂಡ್ ಸೆಟ್ ಇರೋರು ಎಲ್ಲರೂ ಸೀನಿಯರ್ಸ್ ಎಲ್ಲ ಇಂಡಸ್ಟ್ರಿಯಲ್ಲಿ ಎಲ್ಲ ತೋರಿಸಲು ನಮ್ಮಂಥ ಸೀನಿಯರ್ಸ್. ಸೊ ಅವರ ಮಾರ್ಗದರ್ಶನದಲ್ಲಿ ಪ್ಲಸ್ ನಮ್ಮ ಹೊಸ ಟೀಮಿನ ಒಂದು ಒಗ್ಗಟ್ಟಿನಲ್ಲಿ ನಾವು ನಮ್ಮ ಚಿತ್ರರಂಗದ ಬೆಳವಣಿಗೆಗೆ ಖಂಡಿತ ನಾವು ಹೋರಾಡ್ತೀವಿ. ಟೀಮ್ ಅಂತೂ ಒಳ್ಳೆ ಟೀಮ್ ಬಂದಿದೆ. ಮುಂದೆ ಒಳ್ಳೆ ಕೆಲಸ ಆಗುತ್ತೆ. ನಿರ್ಮಾಪಕರಂತೂ ಖಂಡಿತ ಒಳ್ಳೇದಾಗುತ್ತೆ. ಇದು ಲ್ಯಾಂಡ್ ಮಾರ್ಕ್ ಆಗುತ್ತೆ. ಕಿತ್ತಾಟ ಅಲ್ಲ, ನಮ್ಮವ್ರ ಬಗ್ಗೆ ಯಾರು ಕಿತ್ತಾಟ ಮಾಡಿದ್ರೆ, ನಿರ್ಮಾಪಕರ ಬಗ್ಗೆ ಯಾರಾದರೂ ಮಾಡಿದ್ರೆ ನಾವು ಎಚ್ಚೆತ್ಕೊಂಡು ನಿರ್ಮಾಪಕರ ಜೊತೆ ಇರೋದೇ ನಮ್ಮ ಮುಖ್ಯ ಉದ್ದೇಶ. ನಾವು ಒಳಗಡೆ ನಿರ್ಮಾಪಕರು ಏನು ಕಚ್ಚಾಟ ಮಾಡ್ಕೊಳ್ಳೋದಲ್ಲ ನಮ್ಮಲ್ಲಿ. ಅದು ಮಾಡೋಕೆ ಹಿರಿಯರು ಅದೆಲ್ಲ ಕ್ಲಿಯರ್ ಮಾಡ್ತಾರೆ ಅಥವಾ ಏನೋ ನಡೀತದೆ. ಆದರೆ ನಿರ್ಮಾಪಕರಿಗೆ ಏನಾದ್ರು ತೊಂದರೆ ಆಯಿತು ಅಂದರೆ ಈ ನಿರ್ಮಾಪಕ ಸಂಘ ಎಷ್ಟು ಫಾಸ್ಟ್ ಆಗಿರುತ್ತೆ ಅಂತ ತೋರಿಸ್ಕೊಡ್ತೀವಿ. ಮುಂದಿನ ನಂಬರ್ 1 ಅಸೋಸಿಯೇಷನ್ ನಿರ್ಮಾಪಕರ ಸಂಘನೇ ನಂಬರ್ 1 ಅನ್ನೋದು ನಾವು ಮನದಟ್ಟು ಇಟ್ಕೊಂಡು ಕೆಲಸ ಮಾಡ್ತೀವಿ. ನಿರ್ಮಾಪಕರಿಗೆಲ್ಲ ಹೇಳ್ಬೋದು ಯಾರು ಬರ್ತಾರೆ ಯಾರು ಬರಲ್ಲ ಬರ್ತಾರೋ ನಿರ್ಮಾಪಕ ಸಂಘ ಮುಂದಿರುತ್ತೆ. ಇನ್ಮೇಲೆ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ನಮ್ಮ ಹಿಂದ್ಗಡೆ ನಿರ್ಮಾಪಕ ಸಂಘ ಇದೆ ಅಂತ ಅಂದ್ಕೊಳ್ತೀವಿ.